ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಸೊ ಹಾಗಾದ್ರೆ 18ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ, ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಭರ್ಜರಿ ಗುಡ್ ನ್ಯೂಸ್ ಆದ್ರೂ ಏನು ಬಂದಿದೆ, ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಗೃಹಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ಏನು, ಸೊ ಈ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. 18ನೇ ಕಂತಿನಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಯಾಕಪ್ಪ ಅಂದ್ರೆ ನಿಮಗೆ 17ನೇ ಮತ್ತು 16ನೇ ಕಂತಿನಲ್ಲಿ ಆಗ್ತಕ್ಕಂತಹ ಡಿಲೇ ಈಗ ಆಗೋದಿಲ್ಲ. ಮುಖ್ಯವಾಗಿ ಬಹಳಷ್ಟು ಡಿಲೇ ಆಗಿತ್ತು. 16ನೇ ಕಂತು ಬಹಳ ಒಂದು 2 ರಿಂದ 3 ತಿಂಗಳಾದ್ರೂ ನಿಮಗೆ ಲೇಟ್ ಆಗಿ ಬಂದಿದೆ. ಸುಮಾರು 2.5 ತಿಂಗಳಾದ್ರೂ ಆಗಿದೆ. ಹೀಗಾಗಿ ನಿಮಗೆ ಈಗ ಆ ರೀತಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ. ಸೊ ನಿಮ್ಮ ಖಾತೆಗಳಿಗೆ ನಾವು ಅತಿ ಶೀಘ್ರದಲ್ಲಿ ಹಣವನ್ನು ಜಮಾ ಮಾಡ್ತೀವಿ, ಇದೇ ತಿಂಗಳಲ್ಲಿ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಮಾರ್ಚ್ ಎಂಡ್ ಒಳಗಾಗಿನೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಕೆಲಸ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನಲ್ಲಿ ನಡೀತಾ ಇದೆ. ಹಾಗಾದ್ರೆ ದುಡ್ಡು ಎಲ್ಲಿದೆ, 18ನೇ ಕಂತಿನ ಹಣ ಬರ್ತಾ ಇದೆಯಾ ಅನ್ನುವಂತಹ ನೀವು ಕ್ವಶನ್ ಅನ್ನ ಕೇಳ್ಬೋದು. ಬಿಡುಗಡೆ ಅಂತೂ ಸದ್ಯಕ್ಕೆ ಆಗಿಲ್ಲ, ಇದು ನಿಮ್ಮ ತಲೆಯಲ್ಲಿರಲಿ. ಯಾರಾದರೂ ಬಿಡುಗಡೆ ಆಗ್ತಾ ಇದೆ, ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅದು ತಪ್ಪು ಕಲ್ಪನೆ ಆಗಿರುತ್ತೆ. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಿಡುಗಡೆ ಇನ್ನೂ ಕೂಡ ಆಗಿಲ್ಲ. ಆದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಬಂದಿರತಕ್ಕಂತಹ ಮಾಹಿತಿ ಏನಿದೆ ಇದು ನಿಜ. ಈಗಾಗಲೇ ಸದ್ಯಕ್ಕೆ ಇದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಯಾಕಂದ್ರೆ ನಮಗೆ ಬಿಡುಗಡೆ ಮಾಡುವಾಗ ಸಂದರ್ಭದಲ್ಲೇನೆ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, 16, 17, 18ನೇ ಕಂತಿನ ಹಣ ಮಹಿಳೆಯರೇ ನೀವು ವಿಚಾರ ಮಾಡಬೇಡಿ, ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಬರತ್ತೆ, ಹೀಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು. ಹೀಗಾಗಿ ಈಗ 16 ಮತ್ತು 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ 4,000 ಡಿವೈಡ್ ಆಗಿ ಬಂದಿದೆ. ಆದ್ರೆ ಬಂದಿದೆ ಅಂದ್ರೆ ಒಮ್ಮೆಲೆ 4,000 ಜಮಾ ಆಗೋದಿಲ್ಲ. ಇಲ್ಲಿ 2,000 ಇವತ್ತು ಜಮಾ ಆದ್ರೆ ಇನ್ನೆರಡು 3 ದಿನ ಬಿಟ್ಟು ಮತ್ತೆ 2,000 ಜಮಾ ಆಗತ್ತೆ. ಈ ರೀತಿ ಡಿವೈಡ್ ಆಗಿ ಹಣ ಜಮಾ ಆಗತ್ತೆ ಹೊರತು ಒಟ್ಟಿಗೆ ಜಮಾ ಆಗಿರುವಂತದ್ದು ಗೃಹಲಕ್ಷ್ಮಿ ಹಿಸ್ಟ್ರಿನಲ್ಲಿನೇ ಇಲ್ಲ. ಪ್ರೊಸೆಸಿಂಗ್ ಆ ರೀತಿ ನಡೆಯೋದಿಲ್ಲ. ಆ ರೀತಿ ಮಾಡದೆ ಆದ್ರೆ ತಾಂತ್ರಿಕ ದೋಷ ಆಗತ್ತೆ, ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರ ಜನರಿಗೆ ತಿಳಿಸಿರುವಂಥದ್ದು. ಸೊ ಹೀಗಾಗಿ ನಾವು ಕೂಡ ಎಲ್ಲರೂ ಸಹಕರಿಸಬೇಕಾಗತ್ತೆ. ನಮಗೆ ಹಿಂದೆ ಜಮಾ ಮಾಡಿ ಇವತ್ತೇ ನಮಗೆ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ರೆ ಆ ರೀತಿ ಆಗೋದಿಲ್ಲ. ಇದಕ್ಕೋಸ್ಕರ ನಾವು ಕೂಡ ಸಹಕರಿಸಬೇಕು, ಸರ್ಕಾರಕ್ಕೆ ಬೆಂಬಲ ನೀಡಬೇಕು. ಇವತ್ತು ಜಮಾ ಆದರೆ ನೆಕ್ಸ್ಟ್ ಜಮಾ ಮಾಡ್ತಾರೆ, ಆದರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ಡೆಫಿನೆಟ್ಲಿ ನಮಗೆ ಜಮಾ ಮಾಡಬೇಕನ್ನುವಂತಹ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಕೊಡೋಣ. ನೀವೊಂದೆರಡು ದಿನ ಲೇಟ್ ಮಾಡಿ ಇಲ್ಲಪ್ಪ ಅನ್ನೋದಿಲ್ಲ, 15 ದಿನ ಲೇಟ್ ಮಾಡಿ, ಆದರೆ ನಮಗೆ ಹಣ ಜಮಾ ಮಾಡುವಾಗ ಸರಿಯಾಗಿ ಎಲ್ಲರ ಖಾತೆಗಳಿಗೆ ಯಾರು ಮಿಸ್ ಆಗದ ಹಾಗೆ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡಲಿ ಅನ್ನುವಂತಹ ಸೂಚನೆ ಕೊಡೋಣ. ಸದ್ಯಕ್ಕೆ ನಿಮಗೆ 18ನೇ ಕಂತಿನ ಹಣಕಾಸು ಇಲಾಖೆಯಿಂದ ನೋಟಿಸ್ ಕಳಿಸಿದ್ದಾರೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ CM ಅವರಿಂದನೂ ಕೂಡ ನೋಟಿಸ್ ಕಳಿಸಿದ್ದಾರೆ. ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ, ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗ್ತಾ ಇದೆ. ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಬಹುತೇಕ ಅಲ್ಲಿಂದ ಸ್ಪೀಡ್ ಆಗಿ ಹಣ ಜಮಾ ಮಾಡ್ತದೆ ಅನ್ನುವಂತಹ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಹೋಗಿ ಬರ್ಲಿಕ್ಕೆ ಲೇಟ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ 16ನೇ ಕಂತಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು. ಇದು ನಿಮ್ಮ ಗಮನದಲ್ಲಿ ಇರಬಹುದು. ಆದ್ರೆ ಇನ್ಮೇಲಿಂದ ಆ ರೀತಿ ಆಗೋದಿಲ್ವಂತೆ. ಸೊ ಡೈರೆಕ್ಟ್ ಆಗಿ ಸ್ಪೀಡ್ ಆಗಿ ಹಣ ಜಮಾ ಆಗ್ತದಂತೆ. ಮೊದಲನೇ ಬಾರಿ ಅನ್ನುವಂತಹ ಕಾರಣಕ್ಕಾಗಿ ಡಿಲೇ ಆಗಿತ್ತು. ಮತ್ತೆ ಇಲ್ಲಿ ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ಗ್ರಾಮ ಪಂಚಾಯತಿಗಳು ಎಕ್ಸ್ಟ್ರಾ ಯಾಕೆ ಮಾಡಿದ್ರು, ಹಾಗೆ ನಮಗೆ ಹಣ ಜಮಾ ಮಾಡಿದ್ರೆ ನಡೆಯುತ್ತಲ್ಲ ಅಂತ ನೀವು ಕೇಳ್ಬೋದು. ಅಲ್ಲಿ ಇರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದರದ್ದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಸೊ ಅದು ಒಂದು ಸ್ವಲ್ಪ ಅವ್ರಿಗೂ ಒಂದು ಸ್ವಲ್ಪ ಡಿಲೇ ಆಗಲಿ, ಅವ್ರಿಗೂ ಒಂದು ಸ್ವಲ್ಪ ಈಗ ಗ್ರಾಮ ಪಂಚಾಯಿತಿಗಳು ಹೊರೆಯನ್ನು ಹೊತ್ಕೊಂಡ್ರೆ ಈ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ, ತನ್ನದೇ ಆದಂತಹ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸುತ್ತೆ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಪ್ರೆಷರ್ಗಳು ಕಡಿಮೆ ಆಗತ್ತೆ. ಹೀಗಾಗಿ ಇದನ್ನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರಕ್ರಿಯೆ ಹೊಸದಾಗಿ ಸೇರ್ಪಡೆ ಮಾಡಿಕೊಂಡು ಈಗ 16 ಮತ್ತು 17ನೇ ಕಂತಿನ ಹಣ ಆಲ್ರೆಡಿ ಹಾಕಿದ್ದಾರೆ. ಇನ್ನು 18ನೇ ಕಂತಿನ ಹಣ ಕೂಡ ಹಾಕುವಂತಹ ಕೆಲಸ ಸದ್ಯಕ್ಕೆ ಮಾಡ್ತೇವೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 1,28,28,00,000 ಫಲಾನುಭವಿಗಳಿದ್ರಿ. ಸೊ ನಿಮಗೆ 2,400 ಕೋಟಿ 2,500 ಕೋಟಿ ಈ ರೀತಿ ನಿಮಗೆ ಒಂದು ಕಂತಿನ ಹಣಕ್ಕೇನೆ ಹಣ ಅಷ್ಟೊಂದು ಬೇಕಾಗತ್ತೆ. ಇನ್ನು 2-3 ಕಂತುಗಳನ್ನ ಹಾಕ್ತಾ ಇದ್ರಂತ ನೋಡ್ಕೊಳ್ಳಿ. ಈಗ ಸುಮಾರು ನಮಗೆ
7,500 ಕೋಟಿ ಹಣ ಆದರೂ ಹಾಕದ ಹಾಗೆ, ಅಂದರೆ ನಮ್ಗೆ ಈಗಾಗಲೇ ಒಂದು ಸುಮಾರು 5,000 ಕೋಟಿ ಹಣ ನಮಗೆ ಬಂದಿದೆ. ಇನ್ನು 2,500 ಕೋಟಿ ಹಣ ರಿಲೀಸ್ ಆಗ್ತಾ ಇದೆ. 18ನೇ ಕಂತಿನ ಹಣ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಇನ್ನು 16, 17ನೇ ಕಂತಿನ ಅಂದರೆ ಯಾವುದಪ್ಪ ಅಂದರೆ ನವೆಂಬರ್, ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ. 18ನೇ, 19ನೇ ಕಂತಿನ ಅಂದರೆ ಜನವರಿ, ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ, ಯಾಕಂದರೆ ಮಧ್ಯದಲ್ಲಿ ಕಂತುಗಳು ಮಿಸ್ ಆಗುತ್ತೆ ಅನ್ನುವಂತಹ ಕನ್ಫ್ಯೂಸ್ ಕೂಡ ಇರುತ್ತೆ. ಇದು ನಿಮಗೆ ಕ್ಲಿಯರಿಟಿ ಸಿಗಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ಸದ್ಯದಲ್ಲಿ ನಿಮಗೆ 25ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಇನ್ನೆರಡು 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಇದೇ ಯುಗಾದಿ ಹಬ್ಬದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ವೀಕ್ಷಕರು, ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು, ತಿಳಿಸಿದ್ದೀನಿ. ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಲಿಸನ್ ಕಾಪಾಡಿ ಫ್ರೆಂಡ್ಸ್.